ನೋಡಿ ವಿಡಿಯೋ ಮಾಡ್ತೀನಿ ಅಂತ ಲೈಟ್ ಹಾಕ್ತಾವಳೆ ನನ್ನ ಹೆಂಡ್ತಿ. ಕತ್ಲಲ್ವಾ ನಾನು ಚೆನ್ನಾಗಿ ಕಾಣ್ಬೇಕು. ಸಾಕಾದಾಗ ಆ್ಯಕ್ಟಿಂಗ್ ಮಾಡ್ತೇವೆ ಕಣ. ಈ ಕಡೆ ನೋಡು. ನಗಲ ನಗಲ ಅಂತ ಎಷ್ಟು ಜನ ಕಮೆಂಟಲ್ಲಿ ಮಾಡ್ತಾ ಇದ್ದೀರಾ. ಸಾಕಾ ನಗಡೋದು? ಅಲ್ಲಿ ನೋಡಿದ್ರೆ ಎದ್ರಕೊಂಡ್ಬಿಡ್ತಾರೆ ಅದಕ್ಕೆ. ಮಧ್ಯಾಹ್ನ ಊಟಕ್ಕೆ ಹೋಟ್ಲಿಗೆ ಹೋಗೋದಂತ ನೋಡಿದೆ. ಹೋಟ್ಲು ಊಟ ಅಡ್ಜಸ್ಟ್ ಆಗ್ತಿಲ್ಲ. ಮನೆಗೆ ಬಂದು ಊಟ ಮಾಡ್ಕೊಂಡು ಅಂತ ಬಂದಿದ್ದೀನಿ. ನನ್ನ ಹೆಂಡ್ತಿ ಚಿತ್ರಾನ್ನ ಮಾಡೋವಳೆ. ಚಿತ್ರಾನ್ನಕ್ಕೆ ಬೋಂಡ ಮಾಡ್ತಾಳೆ, ತೋರಿಸ್ತೀನಿ ನೋಡ್ರಿ. ಸ್ಮೈಲ್ ಮಾಡೋದು ಅಪರೂಪ, ಮಾಡಿದರೆ ಮಾತ್ರ ಭೂಕಂಪ. ಪಪ್ಪಿ ಕಡೆ ಆಯ್ತೇನವ, ಚಿತ್ರಾನ್ನ ಟೈಮ್ ಆಗುತ್ತೆ ಇನ್ನು. ಎಷ್ಟೊತ್ತಂಕ? ಒಂದು ಬೋಂಡದ ಕತೆ. ಆಮೇಲೆ ಹೋಟ್ಲಿಗೆ ಹೋಗಲ್ಲ, ಇನ್ಮೇಲೆ ಮನೆಗೆ ಊಟಕ್ಕೆ ಬರ್ತೀನಿ. ಆರಾಮಾಗಿ ಅಡುಗೆ ಮಾಡಿಕೊಡು, ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ತೀನಿ. ಯಾವೊಂದು ಊಟ ಮಾಡ್ತಾನೆ, ಹೋಟ್ಲು ಊಟ ಅಡ್ಜಸ್ಟ್ ಆಗ್ತಾಯಿಲ್ಲ. ಏನಪ್ಪ? ಓಯ್, ಫೈನಲ್ ಆಗಿ ನನ್ನ ಹೆಂಡ್ತಿ ಚಿತ್ರಾನ್ನ ಮಾಡ್ಕೊಂಬಂದು ಕೊಟ್ಟವಳೆ. ಟೇಸ್ಟ್ ನೋಡೋಣ. ಏನಪ್ಪ ಚಿತ್ರಾನ್ನ ತಿಂತೀಯಾ? ನೀನು ಚಿತ್ರಾನ್ನ ತಿನ್ನೋ ಬದಲು ತಗೋ ಬೋಂಡ. ಹೋಗಿ ಮಜ್ಜಾ ಮಾಡು, ಹೋಗಿ. ನಿನಗೇನು? ಸ್ವಲ್ಪ ಸೆಪ್ಪೆ ಮಾಡಿದಾಳೆ. ಫೈನಲ್ ಆಗಿ ತಿಂಡಿ ತಿಂದ್ಕೊಂಡು ಇವಾಗ ಗಾಡಿ ಹತ್ರ ಹೋಗ್ಬೇಕು. ಇವರು ಊಟ ಮಾಡ್ತಾನೇ ಇದ್ದಾರೆ. ಬಾಯ್ ಬಾಯ್. ಥ್ಯಾಂಕ್ ಯು ಥ್ಯಾಂಕ್ ಯು. ಲವ್ ಯು ಟು. ಬಾಯ್ ಪಾಪ. ಅವಳೇನು ರೆಂಗಿದ ಎಲ್ಲ ಟಿ ವಿ ಕಡೆನೇ. ಸಣ್ಣ ಮಗ ಹೊರಗೆ ಬಂದ. ಬಾಯ್ 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 ಮಾಡ. ಊಟ ಮಾಡ್ಕೊಂಡು ಸೀದಾ ಗಾಡಿ ಹತ್ರ ಬಂದೀನಿ. ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಸೀದಾ ಸೈಟಿಗೆ ಬಂದಿದ್ದೀನಿ. ತೋರಿಸಿ ನೋಡ್ರಿ. ಈಗ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಕೆಲಸ ಮಾಡಿರೋ ಲೆಕ್ಕನೇ ಇಲ್ಲ ಗುರು. ದೇವರಣೆಗೂ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಬೆಳೆ ಬೆಳೆದಾವೆ. ವರ್ಷಕ್ಕೊಂದ್ಸಲ ಇಲ್ಲಿ ಬರ್ತಾ ಇರಬೇಕು, ಕ್ಲೀನ್ ಮಾಡ್ತಾನೆ ಇರಬೇಕು. ಇದನ್ನ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ವೀಡಿಯೋ ತೋರಿಸ್ತೀನಿ. ಆದಷ್ಟು ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಲೆ ದಯವಿಟ್ಟು ವೀಡಿಯೋ ನೋಡಿ. ಸಾರಿ ಗುರು, ಆ ಕೆಲಸದ ಮಾಡಿದ್ದು ಎಲ್ಲ ಲಾಸ್ಟಿಗೆ ವೀಡಿಯೋ ತೋರಿಸೋದಂತಿದ್ದೆ, ಮರ್ತೇ ಹೋಯ್ತು. ಬೇಜಾರಾಗಕ್ಕೆ ಹೋಗ್ಬೇಡಿ, ಒಟ್ಟಿಗೆ ಹಾಕೊಳ್ರಿ. ನೆಕ್ಸ್ಟ್ ಏನಂತ ವೀಡಿಯೋ ತೋರಿಸ್ತೀನಿ ನೋಡ್ರಿ. ಬುರ್ಜಿ ಮಾಡ್ತೀನವ? ಹಾಂ ಓಯ್, ಹೇಗೆ ಬುರ್ಜಿ ಮಾಡ್ತೀಯ? ಮಾಡು, ಮಸ್ತ್ ಇರ್ತೈತೆ ಚಪಾತಿಗೆ. ಇಲ್ಲಿ ಮಾಡು. ನಾನು ಹೇಳಿದ್ದು ನೀ ಕೇಳ್ಬೇಕು. ಹುಷಾರ್. ಏನು ಮಕ ನೋಡ್ತೀಯ? ಗುರಾಯಿಸಿರಿ ಏನಿಲ್ಲ. ಕುಯ್ಯಕ್ಕೆ ಈರುಳ್ಳಿ ಅಲ್ಲಮ್ಮ, ಮಗು ಅಲ್ಲಪ್ಪ, ದೊಡ್ಡ ಮಗು ಅಂತ. ಈರುಳ್ಳಿ ಅಲ್ಲ ಕೊಯ್ಯಕ್ಕೆ. ಏನ ಬೇಡ? ಓಯ್ ಅಮ್ಮಂಗೆ ಆವಾಜ್ ಹಾಕ. ಓಯ್ ಅನ್ನ ನೋಡು, ಮಾಡ್ತೀಯನ? ಮಾಡಲ್ಲ ನಾನು. ಎಗ್ ಕರಿ ಮಾಡು ಸುಮ್ಮನೆ. ಇಲ್ಲೇ ಮಾಡು ಎಗ್ ಕರಿ. ಓಯ್ ಓಯ್, ಅಮ್ಮಗೆ ಹೇಳ. ನಮ್ಮ ಮಗ ಹೇಳ್ತಾನೆ ಪಾಪ ಎಗ್ ಕರಿ ಮಾಡು. ಬೇಡ ಬೇಡ, ಎಗ್ ಕರಿ. ಎಗ್ಗು ಮೊಟ್ಟೆ. ಹ್ಞೂ ಹೊಡಿತೀನಿ. ಹೊಡೆದೆ ಫೋಟೋ ನೋಡಿದ್ರೆ ಉಲ್ಟಾ ಮಾಡಿಬಿಟ್ಟು ಆಗ್ಲೆಲ್ಲ ಫೋಟೋ ತೆಗೀರಿ ಅಂತಾನೆ. ಎಲ್ಲಿ ಎಲ್ಲಿ ಇಲ್ಲ. ಇಲ್ಲಿ ಹೆಚ್ಚು ಬೇಗ ಹೆಚ್ಚು ಹೊಟ್ಟೆ ಸೀತೆ. ಮಕ ಏನು ನೋಡ್ತೀಯ? ಮಕ ನೋಡ್ಬಿಟ್ರೆ ಕುರುಪ್ ಹಾಕ್ಬಿಡ್ತೀನಿ. ಹೇಳಿ ಕೇಳಿ JCB ಹುಡುಗರು ಹುಷಾರ್. ಕಾಫಿ ನೀನು ಮಾಡ್ಕೊಡ್ಬೇಕು. ಗಂಡ ಸಾಕಾಗಿದ್ದಾನೆ ಅಂತ ಬಂದಾನೆ ಅಂತ ಮಾಡ್ಕೊಡ್ಬೇಕು. ಮನೆ ಬಂದ ಅಂದರೆ ಫುಲ್ಲು ಟಾರ್ಚರು. ಯಪ್ಪ ದೇವ್ರ, ಇವಾಗ ಅಲ್ಲ ಟೀ ಇಡು ಅಂತ ಹೇಳ್ತಾವಳೆ. ನನ್ನ ಕೈಯಾಗ ಆಗಲ್ಲಪ್ಪ. ಗ್ಯಾಸ್ ಎಲ್ಲ ಆಫ್ ಮಾಡಬೇಕು. ಎಲ್ಲ ಕೆಲಸಗಳು ಮಾಡಬೇಕು ಗುರು. ಮನೇಲಿದ್ಮೇಲೆ ಏನೆಲ್ಲ ಕೆಲಸ ಮಾಡಿಸ್ತಾಳೆ ನನ್ನ ಹೆಂಡ್ತಿ. ಹೊಟ್ಟೆ ಸೀತೆ ಬೇಗ ಮಾಡೆ. ಟೈಮಲ್ಲಿ 7 ಗಂಟೆ. ಹಿಂಗ ನೋಡ್ಕೊಳ್ಳೋದು ಗಂಡನ. ಅಮ್ಮ ಬೈತಾಳೆ ನೋಡಿ ನನಗೆ. ಹಂಗೆಲ್ಲ ಅನ್ಬಾರ್ದು. ಏಯ್ ಹುಷಾರ್, ನಮ್ಮ ಮಗ ಹೊಡೆದಾಕ್ಬಿಡ್ತಾನೆ.
ಡೂಪ್ಲಿಕೇಟ್ ಹಾಲು. ನನ್ನ ಹೆಂಡ್ತಿ ನಾನು ಇಲ್ಲ ಅಂದರೆ ನಡೆಯೋದೇ ಇಲ್ಲ. ಇಲ್ಲೇ ಕೂತ್ಕ ಎಲ್ಲೂ ಹೋಗ್ಬೇಡ ಅಂತ ಕುರ್ಚಿ ಹಾಕಿ ಇಲ್ಲೇ ಕುಂಡ್ರಸ್ತಾಳೆ ನೋಡ್ರಿ ಇಲ್ಲಿ. ಏನವ ಕರೆಕ್ಟ್ ತಾನೆ? ಇಲ್ಲೆಲ್ಲ ನಂದೇ ಉಳಿದಿರೋದಂತೆ. ಅಡುಗೆ ಮಾಡೋದೆಲ್ಲ ನಾನೇ ಅಲ್ಲ. ಎಲ್ಲ ಹೇಳ್ಕೊಡ್ಬೇಕು ನಾನೇ. ಅವ್ಳಿಗೇನು ಬರೋಲ್ಲ. ಎಲ್ಲ ಹೇಳ್ಕೊಟ್ರೋದು ನಾನೇ. ಎಲ್ಲ ಕಲಿಸಿರೋದು ನಾನೇ. ಈಗ ಒಂದು ಸ್ಟೋರಿ ಹೇಳ. ಒಂದು ಊರಲ್ಲಿ ಒಬ್ಬ ಹುಡುಗ ಇದ್ದಂತೆ. ಆ ಹುಡುಗ ಒಂದು ಹುಡುಗಿನ ಲವ್ ಮಾಡ್ತಿದ್ನಂತೆ. ಆದರೆ ಆ ಹುಡುಗಿ ಲವ್ ಮಾಡೋ ಥರ ನಾಟಕ ಮಾಡ್ತಿದ್ಲಂತೆ. ಆದರೂ ಆ ಹುಡುಗಿ ಬಿಟ್ಟಿರೋಕ್ಕಾಗಲಿಲ್ಲಂತೆ. ಆದರೆ ಆ ಹುಡುಗಿ ಲವ್ ಮಾಡಿ ಅದು ಮಾಡಿ ಇದು ಮಾಡಿ ಏನೋ ಮಾಡಿ ದುಡ್ಡು ಕಿತ್ಕೊಂಡ್ಲಂತೆ. ಲಾಸ್ಟಿಗೆ ಫೈನಲಾಗಿ ಮೋಸ ಮಾಡಿ ಹೋದ್ಲಂತೆ. ಆದರೂ ಆ ಹುಡುಗ ಅವಳೇ ಬೇಕು ಅಂತ ಕಾಯ್ತಿದ್ನಂತೆ. ಹೆಂಗೈತೆ ಕತೆ? ನಾನೇ ಹೇಳ್ತಿರೋದು. ಚೆನ್ನಾಗೈತೆ ಕತೆ. ಈ ಥರದೊಂದು ಸಿನಿಮಾ ಮಾಡಬೇಕು. ಹೀರೋ ನಾನೇ, ಹೀರೋಯಿನ್ ನೀನೇ. ಹೆಂಗಿರ್ತತಿ? ಫಿಲಮಲ್ಲಿ ಮಾಡೋಕ್ಕೇನು? ರಿಯಲ್ ಆಗಿ ಏನಲ್ವಲ್ಲ, ಫಿಲಮಲ್ಲಿ ಮಾಡೋಕ್ಕೇನು? ಹಾಂ ಡೈ ಹೇಯ್ ಬಡ. ಚೆನ್ನಾಯ್ತಾ ಸ್ಟೋರಿ? ಹೀರೋ ನಾನೇ, ಹೀರೋಯಿನ್ ನೀನೇ. ಶೇಂಗಾ ಊರ್ ಕೊಟ್ಟೈತೆ. ಇನ್ನೂ ಅಂದರೆ ನೋಡ್ರಿ ಇಲ್ಲಿ ಹೆಂಗೆ ಆಡ್ತಾವನೆ. ಇವನಿಗೆ ಕಾರ್ಟೂನ್ ಹಾಕಿಲ್ಲ ಅಂತ ಮುನ್ಸ್ಕೊಂಬಿಟ್ಟವನೆ. ವಿಜಯ ರಾಘವೇಂದ್ರ ಸರ್ದು ಹೊಸ ಫಿಲಮ್ ವೆಬ್ ಸೀರಿಯಸ್ ಬಂದಿದೆಯಲ್ಲ, ರಾಕ್ಷಸ ಫಿಲಮ್ ನೋಡ್ತಾ ಇದ್ದೀನಿ. ಇನ್ನು ಈಗ ಸ್ಟಾರ್ಟ್ ಆಗಿದೆ. ಫಿಲಮ್ ಹೆಂಗಿದೆ ಅಂತ ನೋಡಿ ಲಾಸ್ಟಲ್ಲಿ ಹೇಳ್ತೀನಿ. ಇಲ್ಲ ಬಾ, ಇರಲಿ ಬಾ. ಬಾ, ಚೆನ್ನಾಯ್ತಾ ಗಾನ? ಹಾಂ ಟೈಮ್ 8 ಗಂಟೆ ಆಯ್ತು. ಹೊಟ್ಟೆ ಸಿದ್ದೆ, ಬೇಗ ಮಾಡಿ ಚಪಾತಿ. ಎಷ್ಟೊತ್ತಂಗ ಕಾಯ್ಬೇಕು? ಹಾಂ ಉಜ್ಜ ಬೇಗ ಮಕ್ಕ ನೋಡ್ತೀಯ? ಒಂದು ಚಪಾತಿಯ ಕತೆ. ಮದ್ವೆಕ್ಕಿಂತ ಮುಂಚೆ ರವಂಡ ಬರ್ತಿದ್ವು. ಮದ್ವೆ ಆಗಿ ಮಕ್ಕಳಾದ್ಮೇಲೆ ಇಂಡಿಯಾ ಮ್ಯಾಪು, ಕರ್ನಾಟಕ ಮ್ಯಾಪ್, ಅದ್ರಲ್ಲಿ ಬೇರೆ ತೂತ. ಫೈನಲ್ ಆಗಿ ಚಪಾತಿ, ಪಲ್ಯ ಮತ್ತೆ ಚಟ್ನಿ ಮಸ್ತ್. ನೋಡ್ರಿ ಇಲ್ಲಿ ಒಂದೊಂದೇ ಚಟ್ನಿ ನೆಕ್ತಾವ. ಮೊದಲು ಆ ಪೋಸ್ಟ್ ಮಾರ್ಟಮ್, ಆಮೇಲೆ ನಿನ್ನ ಕೈಯಾಗ ಎಷ್ಟು ರೊಕ್ಕ ಅವನ್ನೆಲ್ಲ ತಗೊಂಡು ಲೊಕೇಶನ್ಗೆ ಬಾ. ಪಲ್ಯ ಟೇಸ್ಟ್ ಮಾಡೋಣ. ಕೇಳಿಸ್ತಾ? ಹಾಂ ಸರ್, ಮಸ್ತು. ಬರ್ತೀನಿ. ಊಟ ಮಾಡಿದ್ದಾಯ್ತು ಗುರು. ಈ ಮಕ್ಕಳ ಹತ್ರ ಬೇಡ. ದೊಡ್ಡ ನಮಸ್ಕಾರ. ಫಿಲಮ್ ಮಾತ್ರ, ವೆಬ್ ಸೀರಿಯಸ್ ಮಾತ್ರ ಸಕಲಾಗೈತೆ. ಚೆನ್ನಾಗೈತೆ, ಒಳ್ಳೆ ಇಂಟ್ರೆಸ್ಟಾಗಿ ಐತೆ. ನಮ್ಮ ಕನ್ನಡದಲ್ಲೆಲ್ಲ ಈ ಥರ ಬರ್ತಾ ಇರಬೇಕು. ಮಸ್ತ್ ಇರ್ತೈತೆ. ಈ ಥರ ವೆಬ್ ಸೀರಿಯಸ್ ಬರಬೇಕು. ನಮ್ಮ ಕನ್ನಡ ಚಿತ್ರರಂಗ ಒಂದು ಲೆವೆಲಿಗೆ ತಗೊಂಡು ಹೋಗ್ಬೇಕು. ಸೂಪರ್ ಆಗಿದೆ. 2ನೇ ಎಪಿಸೋಡ್ ನೋಡಿದ್ದೀನಿ. 3ನೇ ಎಪಿಸೋಡ್ ಕಂಟಿನ್ಯೂ ಆಗ್ತಾಯಿದೆ.